ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ಏನರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ಬೆಳಗಿನ ಜಾವನೇ ಊರಿಗೆ ಹೊರಟ್ವಿ. ಹೋಗ್ತಾ ಹೋಗ್ತಾ ನೋಡಿ ಎಷ್ಟು ಚಳಿ ಹಿಮ ಅಂದರೆ ಫಾಗ್ ನೋಡೋಕ್ಕೆ ನಂದಿಲ್ಸ್ಗೆ ಹೋಗೋದೇ ಬೇಡ, ಆ ರೀತಿ ಫಾಗ್ ಇತ್ತು. ತುಂಬ ಫಾಗ್ ಅಂದರೆ ರೋಡೇ ಕಾಣಿಸ್ತಾ ಇರಲಿಲ್ಲ. 7-8 ಗಂಟೆ ಆದ್ರೂ ಒಂಚೂರು ಬಿಸಿಲೇ ಇರಲಿಲ್ಲ, ಫುಲ್ಲು ಮಂಜು. ಅದು ಒಂಥರ ಚೆನ್ನಾಗಿತ್ತು ವೆದರು. ನೋಡಿ ನನ್ನ ಮಗ ಅಲ್ಲಿ ಬೈಕರ್ಸ್ ಹೋಗ್ತಾಯಿದ್ರು, ಅದು ಸೌಂಡ್ ಕೇಳಿ ಯಾವ ರೀತಿ ನಿಂತ್ಕೊಂಡು ನೋಡ್ಕೊಂಡು ಹೋಗ್ತಾಯಿದ್ದ. ಹಾಗೆ ಹೋಗ್ತಾ ಅಂದವೇ ಬ್ರೇಕ್ಫಾಸ್ಟ್ ಕೂಡ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ಊರಿಗೆ. ಮೋನಿಸ್ವಾಮಿ ಅವರು ನಮ್ಮನ್ನು ವೆಲ್ಕಮ್ ಮಾಡ್ತಾಯಿದ್ದಾರೆ ಮನೆಗೆ. ಈರ್ಮುಡಿಗೆ ಹೋಗೋಕ್ಕೂ ಮುಂಚೆ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಗುರು ಹಿರಿಯರ ಆಶೀರ್ವಾದ ತಗೊಂಡು ಹೋಗಬೇಕು ಅಂತ ಎಲ್ರಿಗೂ ಪೂಜೆ ಮಾಡಿ ಆಶೀರ್ವಾದ ತಗೊಂಡು ಹೊರಡ್ತಾರೆ. ಯಾಕಂದರೆ ಏನೇ ಒಳ್ಳೆ ಕೆಲಸ ಆಗಬೇಕು ಅಂದರೆ ಹಿರಿಯರ ಆಶೀರ್ವಾದ ಬೇಕಲ್ವ. ಅದರಿಂದ ಎಲ್ಲರಿಗೂ ಪೂಜೆ ಮಾಡಿ ಅವ್ರಿಗಿಂತ ದೊಡ್ಡವರಿಗೆ ಆಶೀರ್ವಾದ ತಗೊಂಡು ಮನೆಯಿಂದ ಹೊರಟ್ರೆ ಮತ್ತೆ ಇವರು ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ ಮನೆಗೆ ಬರೋಗಿಲ್ಲ. 6 ಜನನು ಎಲ್ಲರಿಗೂ ಪೂಜೆ ಮಾಡಿ ಆಶೀರ್ವಾದ ತಗೊಂಡ್ರು. ಅವರಿಗೆಲ್ಲ ಏನೋ ಒಂಥರ ಖುಷಿ. ಎಲ್ಲರೂ ಆಶೀರ್ವಾದ ಮಾಡ್ತಾಯಿದ್ದಾರೆ. ಎಲ್ಲರ ಹತ್ರನೂ ಆಶೀರ್ವಾದ ಮಾಡಿಸ್ಕೊಂಡಾದ್ಮೇಲೆ ಅದವರು ಹೊರಡೋದಕ್ಕೆ ಎಲ್ಲರೂ ಖರ್ಚಿಗೆ ಕಾಸು ಕೊಡ್ತಾರಲ್ವ. ನನ್ನ ಮಗನಿಗೆ ಕಾಸು ಕೊಡು ಅಂದರೆ ವಾಪಸ್ ಈಸ್ಕೊತಾ ಇದ್ದಾನೆ. ಅವ್ರಿಗೆ ಹಾಕಿರೋದನ್ನೆಲ್ಲ ಎತ್ಕೊಂಡಿದ್ದ. ಎಲ್ಲ ಮುಗಿಸಿ ಹೊರಟರು. ನೋಡಿ ಅಪ್ಪ ಮಗಂದು ಎಂಥ ಪ್ರೀತಿ. ಇಷ್ಟು ದಿನ ಬಿಟ್ಟು ಹೋಗ್ಬೇಕಲ್ಲ ಅಂತ. ಆಮೇಲೆ ಎಲ್ಲರೂ ದೇವಸ್ಥಾನಕ್ಕೆ ಬಂದ್ವಿ. ಸ್ವಾಮಿಗಳೆಲ್ಲ ನೀರು ಮುಳುಗಕ್ಕೆ ಹೋಗಿದ್ರು. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲೇ ಸ್ವಾಮಿಗಳೆಲ್ಲ ಇದ್ದಿದ್ದು. ಊಟ ತಿಂಡಿ ನಿದ್ದೆ ಭಜನೆ ಎಲ್ಲ ಇಲ್ಲೇ ಆಗ್ತಾಯಿದ್ದು. ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ರು. ಇಲ್ಲಿ ಬಂದು ಇನ್ನೂ ಫೋಟೋ ಇಟ್ಟಿರಲಿಲ್ಲ, ಯಾಕಂದರೆ ಪೂಜೆ ಮಾಡಿ ಆಮೇಲೆ ಫೋಟೋ ಇಡೋದು ಅಂತ ಇನ್ನೂ ಫೋಟೋ ಇಟ್ಟಿರಲಿಲ್ಲ. ಎಲ್ಲ ದೇವ್ರ ಪೂಜೆಗೆಲ್ಲ ರೆಡಿ ಆಗ್ತಾಯಿತ್ತು. ಇಲ್ಲಿ ಜನ ಕೂತ್ಕೊಳ್ಳೋದಕ್ಕಂತ ಅಂದ್ಬಿಟ್ಟು ಅದನ್ನು ಹಾಕ್ತಾಯಿದ್ರು. ಅಲ್ಲೆಲ್ಲ ರೆಡಿ ಆಗ್ತಾಯಿದ್ರೆ ಇಲ್ಲಿ ನನ್ನ ಮಗನ ತುಂಟಾಟ ನೋಡಿ. ನಮ್ಮಮ್ಮ ಎಲ್ಲ ಹೊಸ ಜಾಗ ಕರ್ಕೊಂಬಂದಿದ್ದಾರೆ ಅಂತ ಎಲ್ಲ ನೋಡ್ಕೊಂಡು ಎಲ್ಲರನ್ನು ಮಾತಾಡಿಸ್ಕೊಂಡು ಇದ್ದ. ಆಮೇಲೆ ಒಂದು ಕಡೆ ಅಡುಗೆಗೆ ತಯಾರಿ ನಡೀತಿತ್ತು. ಅಲ್ಲಿ ಬಂದಿರೋರಿಗೆಲ್ಲ ಅಲ್ಲೇ ಊಟದ ವ್ಯವಸ್ಥೆ ಕೂಡ ಇತ್ತು. ಮಡಿ ಮಾಡ್ಕೊಂಡು ಬಂದು ಭಜನೆಗೆ ನಿಂತ್ಕೋತಾ ಇದ್ದಾರೆ ಸ್ವಾಮಿಗಳು. ಇವರು ಆಂಜನೇಯನ ಭಕ್ತರು, ಫ್ಲಾಗ್ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಇಲ್ಲಿ ಒಂದು ಕಡೆ ಗೋಮೂತ್ರ ಸೇವನೆ ನಡೀತಾ ಇತ್ತು. ಮತ್ತು ಪೂಜೆ ಸ್ಟಾರ್ಟ್ ಆಯಿತು. ಇವರೇ ಮಣಿಕಂಠ ಸ್ವಾಮಿ. ಏನೇ ಶುರು ಆಗಬೇಕು ಅಂದ್ರೂ ಇವರಿಂದನೇ ಶುರು ಆಗ್ತಾಯಿದ್ದಿದ್ದು ಪೂಜೆ. ಸೆಂಟರ್ ಆಫ್ ದ ಅಟ್ರಾಕ್ಷನ್ ಇವರೇ. ಪಾದ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ರು. ತಣ್ಣೀರುವುದು
ಪಾದ ಪೂಜೆ ಮಾಡೋಕ್ಕೆ ಕರ್ಕೊಂಡು ಬಂದರು ಮಣಿಕಂಠ ಸ್ವಾಮಿನ. ಇವರು ಅವರಮ್ಮ. ನೋಡಿ ನಮ್ಮ ಆಂಟಿ ಹೆಂಗೆ ಪಾದ ಪೂಜೆ ಮಾಡಬೇಕಂತ ಹೇಳ್ಕೊಡ್ತಾ ಇದ್ದಾರೆ. ಚಿಕ್ಕ ಮಕ್ಳಿಗೆ ಇವಾಗಿಂದನೇ ಕಲಿಸ್ಬೇಕಲ್ವಾ. ಎಲ್ರಿಗೂ ಪಾದ ಪೂಜೆ ಮಾಡಾಯಿತು. ಅವರಪ್ಪ ಅಮ್ಮ ಅಜ್ಜಿ ತಾತ ಎಲ್ಲರಿಗೂ ಪಾದ ಪೂಜೆ ಮಾಡಿ ಎಲ್ಲರಿಂದ ಆಶೀರ್ವಾದನೂ ತಗೊಂಡ್ರು. ಇವರು ಅವರ ಅಣ್ಣ ಮೋನಿಸ್ವಾಮಿ. ಅಲ್ಲೆಲ್ಲ ಪಾದ ಪೂಜೆ ಮಾಡ್ತಾಯಿದ್ರೆ ಇವನು ಇಲ್ಲಿ ಫೋಟೋ ಶೂಟ್ ಮಾಡಿಸ್ತಾ ಇದ್ದ. ಅವನಿಗೇನೋ ಒಂದು ಹೊಸ ಜಾಗಕ್ಕೆ ಬಂದಿರೋದಕ್ಕೆ ಆ ಥರ ಆಶ್ಚರ್ಯದಲ್ಲಿ ನೋಡ್ತಾ ಇದ್ದಾನೆ. ಇಲ್ಲಿ ಮಣಿಕಂಠ ಸ್ವಾಮಿಗೆ ಈರ್ಮುಡಿ ಕಟ್ಟೋದಕ್ಕೆ ಎಲ್ಲ ರೆಡಿ ಆಯಿತು. ಅವ್ರದ್ದು ಆದಮೇಲೆ ಅವ್ರ ಅಣ್ಣವ್ರದ್ದು ಮುಗೀತು. ಆಮೇಲೆ ನಮ್ಮ ಮನೆಯವ್ರದ್ದು. ಎಲ್ಲರೂ ಕೂಡ ಪಾದ ಪೂಜೆ ಮಾಡಬೇಕು. ಅವ್ರ ಮನೆಯವರು ಹಿರಿಯರು ಯಾರ್ಯಾರು ಇದ್ದಾರೆ ಅವರಿಗೆಲ್ಲರಿಗೂ ಪಾದ ಪೂಜೆ ಮಾಡ್ತಾಯಿದ್ರು. ಅದೇ ರೀತಿ ಇವರು ಕೂಡ ಮಾಡ್ತಾಯಿದ್ರು. ಕಾಲು ತೊಳೆದು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೂವೆಲ್ಲ ಹಾಕಿ ಪಾದ ಪೂಜೆ ಮಾಡ್ತಾಯಿದ್ರು. ಕೊನೆಯಲ್ಲಿ ಆ ಪಾದ ಪೂಜೆ ಮಾಡಿ ನೀರನ್ನ ಕುಡಿಸ್ತಾರೆ. ಅದು ನಾನು ವಿಡಿಯೋ ಮಾಡಿಲ್ಲ. ಇವಾಗ ಅವರು ಹೂವು ಹಾಕಿ ಆಶೀರ್ವಾದ ಮಾಡ್ತಾರೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಸ್ವಾಮಿ ಅಯ್ಯಪ್ಪ ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಎಲ್ಲರ ಹತ್ರ ಆಶೀರ್ವಾದ ತಗೊಂಡ್ರು. ನಿಮ್ಮ ಮನೆಯಲ್ಲೂ ಯಾರಾದರೂ ಮಾಲೆ ಹಾಕ್ಸ್ಕೊಂಡಿದ್ರಾ ಅಥವಾ ಶಬರಿಮಲೆಗೆ ಹೋಗಿ ಬಂದ್ರಾ? ಯಾರು ಹೋಗಿ ಬಂದರು ಅಂತ ಕಮೆಂಟ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಎಲ್ಲರ ಹತ್ರ ಆಶೀರ್ವಾದ ತೊಗೊಂಡು ಈರ್ಮುಡಿ ಹಾಕ್ಸ್ಕೊಳ್ಳೋದಕ್ಕೆ ಬಂದರು. ಇಲ್ಲಿ ತುಪ್ಪದ ಕಾಯಿ ತುಂಬ್ತಾ ಇದ್ದಾರೆ. ಶಬರಿಮಲೆಗೆ ತುಪ್ಪದ ಕಾಯಿ ಯಾಕೆ ತೊಗೊಂಡೋಗ್ತಾರೆ ಅಂತ ಅಂದರೆ, ಜೀವನದಲ್ಲಿ ಅವ್ರವ್ರು ಮಾಡಿರೋ ಪಾಪ ಪುಣ್ಯ ಶಬರಿಮಲೆಗೆ ಹೋಗ್ಬೇಕಾದ್ರೆ ಈರ್ಮುಡಿಯಾಗಿ ಕಟ್ಕೊಂಡು ಹೋಗೋದು. ಈರ್ಮುಡಿಯಲ್ಲಿ ತುಪ್ಪದ ತೆಂಗಿನಕಾಯಿ ಕಟ್ತಾ ಇರೋ ತೆಂಗಿನಕಾಯಿನ ಶಬರಿಮಲೆಗೆ ಹೋಗ್ತಾರೋ ಅವರಷ್ಟೇ ತೊಗೊಂಡೋಗ್ಬೇಕು. ತೆಂಗಿನಕಾಯಿ ಶರೀರ, ಅದರಲ್ಲಿ ತುಂಬಿರೋ ತುಪ್ಪ ಅವರ ಆತ್ಮ. ಭಗವಂತನ ಮೆಟ್ಟಿಲಲ್ಲಿ ಅವರು ಸಮರ್ಪಣೆ ಮಾಡುವಂಥದ್ದು. ಮೆಟ್ಟಿಲಿನಲ್ಲಿ ಸಮರ್ಪಣೆ ಮಾಡಿದಂಥ ತೆಂಗಿನಕಾಯಿ ತುಪ್ಪದಿಂದ ಭಗವಂತನಿಗೆ ಅಭಿಷೇಕ ಮಾಡ್ತಾರೆ. ತೆಂಗಿನಕಾಯಿಯನ್ನು ಅಗ್ನಿಯಲ್ಲಿ ಸಮರ್ಪಣೆ ಮಾಡುತ್ತಾರೆ. ಆತ್ಮ ಭಗವಂತನಲ್ಲೂ, ಶರೀರವು ಅಗ್ನಿಯಲ್ಲಿ ಸೇರುವುದು ಅಂತ ಅರ್ಥ. ಆತ್ಮ ಭಗವಂತನಲ್ಲಿ, ಶರೀರ ಅಗ್ನಿಯಲ್ಲಿ ಸೇರಿದರೆ ಮತ್ತೆ ಪುನರ್ಜನ್ಮ ಎಂದು ಅರ್ಥ. ತುಪ್ಪ ತುಂಬಿದಾದ್ಮೇಲೆ ಜೋಳಿಗೆಗೆ ಅಕ್ಕಿ ಮತ್ತು ಕಾಯಿನನ್ನು ಹಾಕ್ಸ್ತಾರೆ.
ಮೊದಲು ಅವ್ರ ತಂದೆ ತಾಯಿಯಿಂದ ಶುರು ಮಾಡ್ತಾರೆ, ಆಮೇಲೆ ಮನೆಯವರೆಲ್ಲ ಹಾಕ್ತಾರೆ. ಅಕ್ಕಿ ಮತ್ತು ಕಾಯಿನ್ಗಳು. ಎಲ್ಲರೂ ಹಾಕಾದ್ಮೇಲೆ ಎಲ್ಲರೂ ಒಬ್ಬೊಬ್ಬರೇ ಹಾಕ್ತಾಯಿದ್ದಾರೆ. ಶಬರಿಮಲೆಗೆ ಹೋಗೋರು ಕಪ್ಪಟ್ಟೆನ ಯಾಕೆ ಹಾಕ್ತಾರೆ ಅಂತಂದರೆ, ಅದು ಶನೀಶ್ವರನಿಗೆ ಅಯ್ಯಪ್ಪ ಸ್ವಾಮಿ ನೀಡಿದ ಪ್ರಮಾಣ ಎಂದು ಹೇಳ್ತಾರೆ. ಶನಿದೇವರ ನೆಚ್ಚಿನ ಬಣ್ಣ ಕಪ್ಪು. ಅಯ್ಯಪ್ಪ ಸ್ವಾಮಿ ತನ್ನ ಭಕ್ತರಿಗೆ ಶನಿದೇವರಿಂದ ಉಂಟಾಗುವ ಗ್ರಹದ ತೊಂದರೆಯಿಂದ ರಕ್ಷಿಸೋದಕ್ಕೋಸ್ಕರ ಕಪ್ಪು ಬಟ್ಟೆಯನ್ನು ಧರಿಸಲು ಆದೇಶಿಸಿದ್ದಾರೆ. ಈರುಮುಡಿ ಹೊತ್ತವರು ಮತ್ತು ಅವ್ರ ಕುಟುಂಬದ ಸದಸ್ಯರು ಈ ಚೀಲಕ್ಕೆ ಅಕ್ಕಿಯನ್ನು ಹಾಕಬೇಕು. ಇದೆಲ್ಲ ಆದಮೇಲೆ ನಾವು ನನ್ನ ಮಗನಿಗಂತೂ ಅವನ ಹೆಸರಲ್ಲಿ ಒಂದು ತುಪ್ಪದ ಕಾಯಿ ತುಂಬಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಅವನ ಹೆಸರಲ್ಲಿ ಒಂದು ತುಪ್ಪದ ಕಾಯಿ ತುಂಬಿಸಿದ್ವಿ. ಅವನಿಗೆ ಇದೆಲ್ಲ ಹೊಸ್ದಲ್ವಾ, ಅದಕ್ಕೆ ಗಾಬರಿಲಿ ಅಳ್ತಾ ಇದ್ದಾನೆ. ಎಲ್ಲರೂ ಜಾಸ್ತಿ ಸೌಂಡ್ ಇತ್ತಲ್ಲ, ಅದಕ್ಕೆ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದ. ಅವನ ಹೆಸರಲ್ಲಿ ಒಂದು ತುಪ್ಪದ ಕಾಯಿ ತುಂಬಿಸ್ತೀವಿ. ಅವನು ಚೆಲ್ಬಿಡ್ತಾನೆ ಅಂತ ಅವನ ಕೈ ಹಿಡ್ಕೊತಿದ್ದಾರೆ. ತುಂಬಿಸಾಯಿತು. ಇದೆಲ್ಲ ಆದಮೇಲೆ ಅವರಿಗೇನೋ ಹೇಳ್ತಾಯಿದ್ರು. ಅಕ್ಕಿ ತುಂಬುವಾಗಲೇ ಅಯ್ಯಪ್ಪನಿಗೆ ಅರ್ಪಿಸ್ಬೇಕಾದ ಹಣನೂ ಅದರಲ್ಲೇ ಹಾಕಬೇಕು. ಆಮೇಲೆ ಎಲೆ ಮೇಲೆ ದುಡ್ಡಿಡಬೇಕು ಅಂತ ಹೇಳಿದ್ರು, ಅದಕ್ಕೆ ಕೊಡ್ತಾಯಿದ್ವಿ. ಇನ್ನೂ ನನ್ನ ಮಗ ಅಳೋದೇ ನಿಲ್ಲಿಸಿರಲಿಲ್ಲ. ನಿಮ್ಮ ಊರಲ್ಲೆಲ್ಲ ಯಾವ ರೀತಿ ಮಾಲೆ ಹಾಕ್ಸ್ಕೊಂಡಾಗ ಯಾವ ರೀತಿ ಪೂಜೆಗಳೆಲ್ಲ ನಡೆಯುತ್ತೆ ಅದೆಲ್ಲ ಕಮೆಂಟ್ ಮಾಡಿ. ಆ ಚೀಲದಲ್ಲಿ ಅಕ್ಕಿ ಮತ್ತು ಎಲೆ, ತುಪ್ಪದ ಕಾಯಿ ಹಾಕಿ ಕಟ್ತಾಯಿದ್ದಾರೆ. ಎಲ್ಲ ಕಟ್ಟಾಯಿತು. ಇಲ್ಲಿ 2 ಚೀಲನ ಕಟ್ತಾರೆ. ಒಂದು ಶಬರಿಮಲೆಗೆ ಹೋಗೋವರೆಗೂ ಅದನ್ನು ಬಿಚ್ಚೋ ಹಾಗಿಲ್ಲ. ಇನ್ನು ಅದರಲ್ಲಿ ತುಪ್ಪದ ಕಾಯಿ, ಅಕ್ಕಿ, ಎಲೆ ಮತ್ತು ಅಯ್ಯಪ್ಪನಿಗೆ ಸೇರಬೇಕಾಗಿರೋ ಹಣ ಎಲ್ಲ ಇರುತ್ತೆ. ನೋಡಿ, ಕಟ್ಟಾಯಿತು.
ಈ ರೀತಿ ಹೊತ್ಕೊಂಡು 3 ರೌಂಡ್ ಹಾಕಿ ಒಂದಿಬ್ಬರು ಕರ್ಕೊಂಡೋಗಿ ದೇವಸ್ಥಾನ ಒಳಗಡೆ ಹೋಗಿ ಇಡ್ತಾರೆ ಅದನ್ನ. ಯಾಕಂದರೆ ತುಂಬ ಜನ ಇದ್ದಾರಲ್ಲ, ಅವರೆಲ್ಲ ಹಾಕ್ಸ್ಕೊಳ್ಳೋವರೆಗೂ, ಅವ್ರಿಗೆಲ್ಲ ಇರುಮುಡಿ ಕಟ್ಟೋವರೆಗೂ ಇಲ್ಲಿ ಇಟ್ಟಿರ್ತಾರೆ. ಹಾರ ಎಲ್ಲ ತೆಗೆದು ಹಾರನೆಲ್ಲ ಇಲ್ಲೇ ತೆಗ್ದು ಇಡ್ತಾರೆ. ನಮ್ಮ ಮನೇಲಿ ಟೋಟಲ್ 6 ಜನ ಹಾಕ್ಸ್ಕೊಂಡಿದ್ದು. ನಾನು ಒಬ್ಬೊಬ್ರದ್ದು ಅಷ್ಟೇ ವಿಡಿಯೋ ಎಲ್ಲೆಲ್ಲೋ ಒಂದೊಂದು ಕಡೆ ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ. ಎಲ್ಲರದ್ದು ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ. ಎಲ್ಲ ಆದಮೇಲೆ ಫ್ಯಾಮಿಲಿ ಫೋಟೋ ಅಂತ ಇರಲೇಬೇಕಲ್ವ, ಅದು ಫ್ಯಾಮಿಲಿ ಫೋಟೋದಲ್ಲೂ ಕೆಲವ್ರು ಮಿಸ್ ಆಗಿದ್ದಾರೆ. ಸ್ವಾಮಿಗಳು ಹೊರಡುವಾಗ ನಮ್ಮನ್ನು ದಾಟ್ಕೊಂಡು ಹೋದ್ರೆ ಏನೋ ಒಳ್ಳೇದಾಗುತ್ತೆ ಅಂತ ಕೆಲವ್ರ ನಂಬಿಕೆ. ಬಸ್ಸಿಗೆ ಹತ್ತುತ್ತಾ ಇದ್ದಾರೆ. ಪ್ರಯಾಣ ಸುಖಕರವಾಗಿರಲಿ, ಹುಷಾರಾಗಿ ಹೋಗಿ ಬನ್ನಿ, ದರ್ಶನ ಚೆನ್ನಾಗಾಗಲಿ ಅಂತ ಹೇಳಿ ಕಳಿಸ್ಕೊಡ್ತಾ ಇದ್ದೀವಿ. ಎಲ್ಲರೂ ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ. ಎಲ್ಲರಿಗೂ ಧನ್ಯವಾದಗಳು. ನನ್ನ ಪೂರ್ತಿ ವಿಡಿಯೋ ನೋಡಿದಲ್ಲಿ ಒಂದು ಲೈಕ್ ಕೊಡಿ. ಸ್ವಾಮಿಯೇ ಶರಣಮಯ್ಯಪ್ಪ.